ನಮ್ಮನ್ನು ಹಿಡಿದು ಒಳಗೆ ಹಾಕ್ತಾರೋ, ಯಾಕೆ ಶಿಕ್ಷೆ ಕೊಡ್ತಾರೋ, ಯಾಕೆ 1 ಲಕ್ಷ ಸಾಲ ಇದು ಮಾಡ್ತಾರೇನೋ, ದಂಡ ಕಟ್ತಾರೋ, ಯಾಕೆ 7 ವರ್ಷಗಳೇ ನಮ್ಮನ್ನು ಒಳಗೆ ಒಯ್ತಾರೋ, 10 ವರ್ಷಗಳು ಯಾಕೆ ಒಯ್ತಾರ? ಇವೆಲ್ಲ ಇಲ್ಲೇ ಇಲ್ಲ. ದ್ವೇಷ ಭಾಷಣ ಮಾಡ್ಲಿಕ್ಕೆ ಅಂದ್ರೆ ಮಾತು ಬರೋದಿಲ್ಲ. ಈ ದ್ವೇಷ ಭಾಷಣ ಮಾಡಿ ಏನೇನಾಗ್ಯದ ಕರಾವಳಿ ಇಲ್ಲ. ನೀವು ನೋಡಿದ್ರಿ ಎಷ್ಟು ಹೆಣ್ಗಳು ಬಿದ್ದಾವ, ಏನಾಗ್ಯಾವ, ಯಾವ ರೀತಿಯಾಗಿ ಮಾನಸಿಕ ಹೊಂದಾಣಿಕೆ ಇಲ್ಲದ ಏನಾಗೈತಿ, ಆರ್ಥಿಕ ಅಭಿವೃದ್ಧಿ ಇಲ್ಲ, ಸಾಮಾಜಿಕವಾಗಿ ಅಧೋಗತಿ ಆಗೈತಿ, ಬಡತನ ಹೆಚ್ಚಾಗಲಿಕ್ಕೆ ಬಡ ಮಕ್ಕಳು ಎಂತ ಎಲ್ಲ ಕೆಲಸ ಮಾಡೋದು ಹೇಳ್ತಾ ಇದ್ದಾರೆ. ಹೌದಪ್ಪ ಅನ್ನುವಂಗೆ ಇವತ್ತು ಭಾಳಷ್ಟು ಕಡೆ ನಾವು ಇದು ನೋಡ್ತಾ ಇದ್ದೀವಿ. ನಮ್ಮಲ್ಲೇ ಮೊದಲನೇದಾಗಿ ಜಾತಿ ಪದ್ಧತಿ ಇದು ಇಲ್ಲ ಆಗ್ಬೇಕಾಗಿತ್ತಂದ್ರೆ ಬಟ್ಟೆಗೋದು ಕಟ್ಟಂಗೆ ಅಂತ ಹೇಳುವಂಥ ನಮ್ಮ ಹಿಂದೂ ನಾಯಕರು ಮೊದಲು ಇದನ್ನು ಜಾತಿ ಪದ್ಧತಿ ಕಿತ್ತಾಕಿಬಿಡ್ಲಿದ್ರೊಳಗಿಂದ ಕಿತ್ತಾಕಿ ಮತ್ತು ಸಹಜವಾಗಿ ಅಂಬೇಡ್ಕರ್ ತಾವ ಆಗ್ತಾರೆ. ಅಂಬೇಡ್ಕರ್ ಮಂದಿ ಟೀಕೆ ಮಾಡೋದ್ರಾಗ ಏನೂ ಅರ್ಥವಿಲ್ಲ. ಅದೇ ರೀತಿಯಾಗಿ ಈ ಮುಸ್ಲಿಮರನ್ನು ಅವ್ರನ್ನ ಯಾಕೆ ಟೀಕೆ ಮಾಡಬೇಕಾಗಿದ್ದು ಏನು ಅವಶ್ಯಕತೆ? ಹೌದು, ಅವ್ರು ತಮ್ಮ ಮಕ್ಕಳು ಹೆಚ್ಚು ಮಾಡ್ತಾರೆ, ಮದುವೆ ಹೆಚ್ಚು ಆಗ್ತಾರೆ, ಹೆಚ್ಚು ಹಡಿತಾರೆ ಅಂತ ನೀವು ಹೇಳ್ತೀರಿ. ಸಾಕವ್ರು ಅವ್ರಲ್ರಿ. ಆ ಮಕ್ಕಳೆಲ್ಲ ಸಾಕವ್ರು ಯಾರು? ನಾವಂತ ಸಾಕೋದಿಲ್ಲ ಯಾರು? ಅವ್ರವ್ರು ಏನೋ ಆಗ್ತದಪ್ಪ, ಹಡಿದ್ದಾರೆ. ಈಗ ಅವ್ರಿಗೂ ಜ್ಞಾನದ ಆಗ್ಯದ. ಹೆಚ್ಚು ಮಕ್ಕಳು ಹಡೋದು ತ್ರಾಸ ಆಗ್ತದಪ್ಪ, ಒಳ್ಳೆಯ ಟ್ಯೂಷನ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ರೋಡ್ ಮೇಲೆ ಗಾಡಿ ಹೊತ್ತು ಅಡ್ಡಾಡ್ಬೇಕಾಗಿತ್ತು ಲೈಫ್ ತುಂಬ ಅನ್ನೋದು ಪಾಪ ಅವ್ರಿಗೂ ಅನುಭವಕ್ಕೆ ಬಂದ. ಹೆಚ್ಚು ಮಕ್ಕಳು ಹಡಿದವ್ರು ಕಡಿಮೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಭ್ಯಾಸ ಮಾಡಿ ನೋಡ್ರಿ, ಕಣ್ಣು ಸುಳ್ಳು ಅನ್ನೋಂಥ ಇಂಥ ಅನೇಕ ಮಾತುಗಳನ್ನ ಮಾತಾಡೋಕ್ಕಿಂತಲೂ ಅವ್ರ ಹೆಣ್ಮಕ್ಳ ಬಗ್ಗೆ ಮತ್ತೊಂದು